ಹಲೋ ನಮಸ್ಕಾರ ಫ್ರೆಂಡ್ಸ್, ಹೆಂಗದಿರಿ ಎಲ್ಲರೂ? ಸ್ವಾಗತ ನನ್ನ ಚಾನಲ್ಗೆ. ನಾ ಸಂಗೀತ. ಆ, ಈಗ ನಾ ಇದನ್ನು ತೋರ್ಸಾತಿದ್ದು ಏನಂದ್ರೆ ಹಸಿಮೆಣ್ಸಿಕಾಯಿ ಖಾರ ಮಾಡೋದ. ಹಸಿಮೆಣ್ಸಿನ್ಕಾಯಿ ಖಾರ ಗೊತ್ತಿರಬೇಕು ಎಲ್ಲರಿಗೆ. ಎಲ್ಲರೂ ಕಾಮನಾಗಿ ಮಾಡತ್ತಿರ್ತಾರೆ. ಅಂದರೆ ವಿಡಿಯೋಗಳದಾಗ ಹಾಕಂಗಿಲ್ಲ ಹೆಚ್ಚು. ಅದಕ್ಕೆ ನಂಗೆ ಅನಿಸ್ತು ಬಿಗ್ನರ್ಸ್ಗೆ ಕಲಿಯಾಕೊಂದ ಕಲಿಬೇಕಿದ್ದನು ಅನ್ನೋ ಸಲುವಾಗಿ ನಾ ಇದೊಂದು ವಿಡಿಯೋ ಮಾಡೀನಿ. ಇದು ನೋಡ್ರಿ, ಈ ಟೈಪ್ ನಾ ಮುಂದಿನ ತುಂಬ ತಕ್ಕೊಂಡು ಇಟ್ಕೊಳತ್ತೀನಿ. ಇವೇನು ಬ್ಯಾಡಗಿ ಮೆಣಸಿನ್ಕಾಯಿ ಅಲ್ಲ, ಗುಂಟೂರು ಮೆಣಸಿನ್ಕಾಯಿ. ಖಡಕ್ ಇರ್ತಾವೆ, ಭಾಳ ಖಾರ ಹೆಚ್ಚಿರ್ತಾವೆ. ಬ್ಯಾಡಗಿ ಆದ್ರೆ ಕಮ್ಮಿ ಇರ್ತೈತಿ, ಖಾರ ಭಾಳ ಇರಂಗಿಲ್ಲ. ಆದರೆ ಇವು ಹೆಚ್ಚು ಖಾರ ಇರ್ತಾವೆ. ಈಗ ಇಲ್ಲಿ ಬ್ಯಾಡಗಿ ಸಿಕ್ಕಿಲ್ಲ, ಅದಕ್ಕೆ ಇವ ಮಾಡ್ಕೋಬೇಕಂತ ಹೇಳಿ ನೋಡ್ರಿ. ಇವೆಲ್ಲ ತುಂಬ ತಕೊಂಡು ಮೊದಲು ನಾನು ಹೊಲ್ದಾಗಿನ ತೊಗೊಂಡು ಬಂದ ತಕ್ಷಣ ತೊಳೆದು ಇಟ್ಬಿಟ್ಟೀನಿ. ಆಮೇಲೆ ಈಗ ತುಂಬ ತಕೊಂಡು 2 ಹಿಡಿ ತಕೊಂಡೇನಿ ಸಾಕು. ಆಮೇಲೆ ಇದನ್ನ ತೆವಿದಾಗ ಹುರ್ಕೋಬೇಕು. ಕಡಾಯಿದಾಗ ಹತ್ರ ಹುರ್ಕೊಂಡ್ರೆ ಅಷ್ಟು ಈಗ ಚಟ್ಕ ಕೊಂಡಂಗಿಲ್ಲ. ಅವಕ್ಕೆ ಅವು ಚಲೋ ಹಂಗೆ ಹುರಿದುಲತ್ತ ಅನಿಸ್ತತಿ. ಅದರಿಂದನ ತೆವಿದಾಗ ಹುರ್ಕೊಂಡ್ರೆ ಭಾರಿ ಚಲೋ ಹಂಗೆ ಹುರಿತಾವತ್ತ ಹುರ್ಕೊಳ್ದು. ಈಗ ನೋಡ್ರಿ, ನಾ ಇವತ್ತಿನ ಚಲೋ ಹಂಗೆ ಹುರ್ಕೋತನು. ಚಲೋ ಅಂದ್ರೆ ಮ್ಯಾಗಿನ ಹಿಂಗೆ ಕಲರ್ ಎಲ್ಲ ಚೇಂಜ್ ಆಗಬೇಕು. ಹುರಿದೆಲ್ಲ ತೋರ್ಸೋಕ್ಕಾಗಿಲ್ಲ, ವಿಡಿಯೋ ಕಟ್ ಮಾಡಿನಿ. ಭಾಳ ಉದ್ದ ವಿಡಿಯೋ ಆಗ್ತೈತೆ. ಈಗ ನೋಡ್ರಿ, ಈ ಟೈಪ್ ಬಿಳಿ ಮ್ಯಾಗಿಂದೆಲ್ಲ ಕಲರು ಚೇಂಜ್ ಆಗಬೇಕು, ಆ ಟೈಪ್ ಹುರ್ಕೋಬೇಕು. ಸಿಡಿದ ಅದು ಚಾನ್ಸ್ ಇರ್ತೈತಿ ಎಣ್ಣೆ ಹಾಕಿ ಹುರಿಯೋದ್ನ್ಯಾಗ. ಅದು ಸ್ವಲ್ಪ ಗಮನ ಕೊಡಬೇಕು. ಯಾಕಂದ್ರೆ ಮೆಣ್ಸಿನ್ಕಾಯಿ ಯಾವಾಗ ಭೀ ಎಣ್ಣೆಯಾಗ ಹಾಕೊಂಡ ಹಾಕಿದ್ರೆ ಸಟ್ 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 ಸಿಡಿತಾವೆ. ಎಣ್ಣೆ ಎಲ್ಲ ಸಿಡಿತೈತಿ, ಮುಖಕ್ಕೆ ಸಿಡಿತೈತಿ. ಅದಕ್ಕೆ ಅದನ್ನೊಂದು ಸ್ವಲ್ಪ ಗಮನ ಕೊಡಬೇಕು. ಆಮೇಲೆ ಈ ಥರ ಹುರ್ಕೊಂಡು ನೋಡ್ರಿ, ಈ ಥರ ಹುರ್ಕೋಬೇಕು. ಹಸಿ ಎಲ್ಲ ಕಮ್ಮಿ ಆಗ್ಬೇಕು ಮೆಣ್ಸಿನ್ಕಾಯ್ದು. ಆಗ ಇವು ಬಾದೂ ಆಗಂಗಿಲ್ಲ. ನೀರ್ದೆಲ್ಲ ಅಂಶ ಹೋಗಿರ್ತೈತಿ, ಬಾದೂ ಆಗಂಗಿಲ್ಲ. ಖಾರದ ಅಂಶ ಕಮ್ಮಿ ಆಗಿರ್ತೈತಿ. ಹಿಂಗಾಗಿ ಹುರ್ಕೋಬೇಕು. ಎಷ್ಟು ಆಗ್ತೈತಿ ಅಷ್ಟು ಹುರ್ಕೊಂಡು ಆಮೇಲೆ ಇದ್ರನ್ನ ಒಂದು ತಾಟ್ನ್ಯಾಗ ಟ್ರಾನ್ಸ್ಪರೆಂಟ್ ಮಾಡ್ಕೋಬೇಕು. ಟ್ರಾನ್ಸ್ಫರ್ ಮಾಡ್ಕೊಂಡು ಈಗ ನೋಡ್ರಿ, ಈ ಥರ ಚಲೋ ಹಂಗೆ ಹುರ್ಕೊಂಡ್ರೆ ಸ್ವಲ್ಪ ಖಾರ ಕಮ್ಮಿ ಆಗ್ತೈತಿ ಅನ್ನೋ ಸಲುವಾಗಿ ಹುರ್ಕೋಬೇಕು. ಈಗ ನಾ ಹಸಿ ಬೆಳ್ಳುಳ್ಳಿ ಹಂಗೆ ಹಾಕಿದ್ರೆ ಬಾಯಾಗ ಚಲೋ ಹೊತ್ತಂಗ್ಲತ್ತ ಬೆಳ್ಳುಳ್ಳಿ ಸ್ವಲ್ಪ ಹುರ್ಕೊಂಡು ತಕ್ಕೊಂಡನಿ. ಈಗ ನೋಡ್ರಿ, ಇದನ್ನು ಮಿಕ್ಸರ್ದಾಗ ಹಾಕ್ಕೊಂಡ್ರೂ ಸಣ್ಣ ಮಾಡ್ಬೋದು. ಅದರ ಭಾಳ ಜೀರ್ಣ ಆಗಿಬಿಡ್ತೈತಿ. ಅಷ್ಟು ಜೀರ್ಣ ಬ್ಯಾಡ್ ಅನ್ನಿಸ್ತೈತಿ. ಕಲ್ಲ ಜಜ್ಜಿದ್ದು ಒಂದು ಟೇಸ್ಟ್ ಬೇರೆನ. ಕಲ್ಲುತಿ ಕಲ್ಲು ತೊಗೊಂಡು ಇದ್ದವ್ರ, ಕಲ್ಲುತಿ ಕಲ್ಲ ಜಜ್ಕೋಬೇಕು. ಈಗ ಸಣ್ಣನು ಕಲ್ಲುತಿ ಕಲ್ಲು ಬರತ್ತವು. ಆದರೆ ಈ ದೊಡ್ಡ ಕಲ್ನ್ಯಾಗ ಹೆಚ್ಚಿದ್ರೂ ಜಜ್ಕೋಬೋದು. ಈಗ ನಾ ಇದ್ರಾಗ ಜೀರಿಗೆ, ಅಜೀವನ ಮತ್ತು ಎಳ್ಳ ಒಂದೊಂದು ಟೀ ಸ್ಪೂನ್ ಆಗೋಷ್ಟು ಹಾಕೊಂಡೇನಿ. ಅಂಗಡಾನು ಒಂದು ಸ್ವಲ್ಪ ಹಾಕೊಂಡೇನಿ. ಆಮೇಲೆ ಇದು ನನ್ನ ಚಮಚೆ ದೊಡ್ಡದೈತಿ, 1.5 ಚಮಚೆ ಉಪ್ಪು ಹಾಕೊಂಡೇನಿ ನಾ ಇದ್ರಾಗ. ಆಮೇಲೆ ಒಂದು ಚಮಚೆ ಆಗೋಷ್ಟು ಸಕ್ರೆ, ಬೆಲ್ಲ ಹಾಕೋಬೋದು. ಬೆಲ್ಲ ಹಣ್ಣು ಮೆಣಸಿನ್ಕಾಯಿ ಹಾಕೊಂಡ್ರೆ ಚಲೋ. ಈ ಹಸಿ ಮೆಣಸಿನ್ಕಾಯಿಗೆ ಸಕ್ರೆನ ಹಾಕೊಂಡ್ರೆ ಪಾಡ, ಖಾರ ಪ್ರಮಾಣ ಸ್ವಲ್ಪ ಕಮ್ಮಿ ಆಗ್ಲತ್ತ. ಕೊಬ್ಬರಿ ಎಲ್ಲ ಹಾಕೋಬೋದು. ಆದರೆ ಕೊಬ್ಬರಿದಿಂದ ಕೌಂಟ್ ಅನಿಸ್ತೈತಿ ಒಂದು ಸ್ವಲ್ಪ, ಮತ್ತು ಅವಶ್ಯಕತೆ ಇಲ್ಲ. ನಮ್ಮ ಪೂರ್ಣ ಮೆಣ್ಸಿನ್ಕಾಯ್ದ ಟೇಸ್ಟ್ ಬರ್ಬೇಕಂದ್ರೆ ಕೊಬ್ಬರಿ ಅದು ಅವಾಯ್ಡ್ ಮಾಡೋದು. ಯಾಕಂದ್ರೆ ಹಾಕೋಲಿಲ್ಲ ಅಂದ್ರೆ ನಡಿತೈತಿ. ಮತ್ತು ಏಕ್ದಮ್ ಲಘೂನ ಸಣ್ಣ ಆಗಿಬಿಡ್ತೈತಿ. ಅದಕ್ಕೆ ಇದು ಕೊಬ್ಬರಿ ಹಾಕೋಲ್ದನ್ನು ಜಜ್ಜಿ ನೋಡ್ರಿ ಒಂದ್ಸಲ. ಕೊಬ್ಬರಿ ಹಾಕೋಲ್ದ ಚಲೋ ಅನಿಸ್ತೈತಿ. ಭಾಳ ಮಂದಿ ಕೊಬ್ಬರಿನೂ ಹಾಕೋದು ಮಾಡ್ತಾರೆ. ನಾವು ಕೊಬ್ಬರಿ ಹಾಕಿ ಒಂದೊಂದ್ಸಲ ಮಾಡ್ತಿರ್ತೀವಿ. ಆದ್ರೆ ಕೊಬ್ಬರಿ ಹಾಕೋಲ್ದ ಮಾಡಿದ್ದೂ ಭಾಳ ಚಲೋ ಟೇಸ್ಟ್ ಬರ್ತೈತಿ. ಬೆಳ್ಳುಳ್ಳಿ ಹಾಕೋದ್ರಿಂದನ ಬೆಳ್ಳುಳ್ಳಿದನ ಟೇಸ್ಟ್ ಹೆಚ್ಚು ಬರ್ತೈತಿ. ಇನ್ನೂ ಹೆಚ್ಚು ಬೆಳ್ಳುಳ್ಳಿ ಬೇಕಾದ್ರೂ ಹಾಕೋಬೋದು. ಹಸಿ ಬೆಳ್ಳುಳ್ಳಿನೂ ಹಾಕೋತಾರೋ, ಅದ್ರ ಬಾಯಾಗ ಬೇರೆನೂ ಒಂದು ಟೇಸ್ಟ್ ಬರ್ತೈತಿ. ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಹುರಿದು ಹಾಕೋದು. ಹೆಚ್ಚು ಹಾಕೊಂಡ್ರೆ ನಡಿತೈತಿ ಬೆಳ್ಳುಳ್ಳಿ. ನಮ್ಮ ಕಡೆ ಇದ್ರೆ ಹೆಚ್ಚು ಹಾಕೊಂಡ್ರೆ ನಡಿತೈತಿ ಬೆಳ್ಳುಳ್ಳಿ. ಆಮೇಲೆ ಬೇರೆ ಏನರೇ ಹಾಕೊಂಡ್ರೆ ಖಾರ ಭಾಳ ಆಗೋ ಚಾನ್ಸ್ ಇರ್ತೈತಿ. ಈ ಖಾರ ಏನೈತಿ, 1 ದಿನ 2 ದಿನ ಹೊರಗಿಟ್ರೆ ಫ್ರೀಜ್ದಾಗ ಇಡ್ಬೋದು. ಗಟ್ಟಿಯಾಗಿತ್ತು ಬಿಡ್ತೈತಿ. ಫ್ರೀಜ್ದಾಗ ಇಟ್ಟರೆ ಸ್ವಲ್ಪ ಗಟ್ಟಿ ಆಗ್ತೈತಿ. ತಕ್ಕೊಳಕ್ಕೆ ಬರಬಾರ್ದಂಗೂ ತಿನ್ನಕ್ಕೆ ಬರಬಾರ್ದಂಗೆ ಆಗಿಬಿಡ್ತೈತಿ. ಹಾಗಾಗಿ ಹೊರಗೆ ಇಡಬೇಕು. ಹೊರಗೆ ಇಟ್ಟರೆ 3 ದಿನ ಟಿಕಸ್ತೈತಿ. ಅಂದ್ರೆ ತಾಳ್ತೈತಿ 3 ದಿವಸ.
ಅದಕ್ಕೆ ನಾವು ಅದ್ರಾಗ ಏನು ಅದು ಇದು ಹಾಕೋತ ಕುಂದೋದಕ್ಕಿಂತ ಇಷ್ಟು ಹಾಕಿದ್ರೆ ಸಾಕು. ಉಪ್ಪು ಬಾಯಿ ತುಂಬ ಉಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಖಾರ ಕಮ್ಮಿ ಆಗ್ಬೇಕಂತ ಸಕ್ರೆ, ಜೀರಿಗೆ ಮತ್ತು ಎಳ್ಳು, ಅಜ್ವಾನ ಅಂದ್ರೆ ಅದ್ರದ್ದೊಂದು ಸ್ವಲ್ಪ ಟೇಸ್ಟ್ ಬರ್ತೈತಿ ಅದು. ಇವೆಲ್ಲ ಇಷ್ಟು ಇದರಲ್ಲೇನೆ ಈ ಖಾರ ಪರ್ಫೆಕ್ಟ್ ಆಗ್ತೈತಿ. ಒಂದ್ಸಲ ಮಾಡಿ ನೋಡ್ರಿ, ಟ್ರೈ ಮಾಡಿರಿ. ಏನೂ ಇಲ್ಲ ಒಣಗ್ಯಂದಾಗ ಭೀ ಇಷ್ಟ್ರ ಮ್ಯಾಗ ನಾವು ರೊಟ್ಟಿ ಸಂಗಟ ತಿನ್ಬೋದು. ಆ ಟೈಮ್ದಾಗ ಹೊಲ್ದಾಗ ಕಟ್ಟಿ ಕೊಟ್ರಂತೂ ಬಾಯಿಗೆ ನೀರು ಬರುವಂಥ ಟೇಸ್ಟ್ ಬಂದ್ಬಿಡ್ತೈತಿ. ಒಂದು ರೊಟ್ಟಿ ಮ್ಯಾಗ ಖಾರ ಹಾಕ್ಕೊಂಡು ಈಗ ನಾನು ನೋಡ್ರಿ ಮಾಡತ್ತೀನಿ ಈ ಟೈಪ. ಒಂದು ಸ್ವಲ್ಪ ಅದ್ರಾಗ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಚಲೋ ಹಿಂಗೆ ಕಲಿಸಿ ಉಳ್ಳಾಗಡ್ಡಿ, ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೋದು. ಹೆಂಗೆ ಅನಿಸ್ತು ನನ್ನ ರೆಸಿಪಿ ನೋಡಿದ್ರಲ್ಲ. ಈಗ ನೋಡ್ರಿ ನಾನು ಚಲೋ ಅನಿಸ್ತಂದ್ರೆ ಈ ಸಣ್ಣ ಪ್ರಯತ್ನಕ್ಕೆ ಚಲೋ ಅನಿಸ್ತು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ನೋಡಿದ್ದಕ್ಕೆ ಥ್ಯಾಂಕ್ ಯು.